ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್. ಇವತ್ತು ನಾನು ಹುಳಿ ಮಾವಿನಕಾಯಿಂದ ಒಂದು ಸೂಪರ್ ಟೇಸ್ಟಿಯಾದಂಥ ಅದ್ಭುತವಾದಂಥ ರಸಮ್ನ ಮಾಡ್ತಾಯಿದ್ದೀನಿ. ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಈ ರೀತಿ ಮಾಡ್ಕೊಂಡು ತಿಂದರೆ ನೀವು ಜನ್ಮದಲ್ಲಿ ಮರೆಯೋಲ್ಲ, ಅಷ್ಟು ತುಂಬಾ ರುಚಿಯಾಗಿರುತ್ತೆ. ಬಾಯಿ ಕೆಟ್ಟೋಗಿರೋರಿಗೆಲ್ಲ ಒಳ್ಳೆ ಊಟ ಅಂತ ಹೇಳ್ಬೋದು. ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವರ್ಷಕ್ಕೆ ಏನೇನು ಫಲಗಳಿರಿದೆಯೋ, ಮಾವಿನ ಹಣ್ಣು ಹಾಗೆ ಮಾವಿನಕಾಯಿ ಆ ಥರದ್ದೆಲ್ಲ ವರ್ಷದಲ್ಲಿ ಬರೋ ಫಲಗಳನ್ನೆಲ್ಲ ಹೇರಳವಾಗಿ ತಿನ್ನಬೇಕು. ಈ ನೇರಳೆ ಹಣ್ಣು ಈ ಥರದ್ದೆಲ್ಲ ಅದು ತುಂಬ ಶರೀರಕ್ಕೆ ಒಳ್ಳೆಯದು. ನಾನು ಇಲ್ಲೊಂದು 3 ಹುಳಿ ಮಾವಿನಕಾಯಿನ ತಗೊಂಡು ಸಿಪ್ಪೆ ಸಮೇತ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಸಿಪ್ಪೆನ ಒರೆದು ನಾನು ಹೆಚ್ಕೋತಾ ಇಲ್ಲ. ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದಕ್ಕೆ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು, ಬಟ್ ಪುದೀನ ಸೊಪ್ಪು ನನಗಿಲ್ಲಿ ಸಿಕ್ಕಿಲ್ಲ. ಇದಿಷ್ಟನ್ನು ಕೂಡ ಹಾಕಿ ನೈಸ್ಗೆ ಮಿಕ್ಸಿಲಿ ರುಬ್ಕೋಬೇಕು. ಈಗ ಒಂದು ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಸೋಂಪು, 1 ಟೇಬಲ್ ಸ್ಪೂನಷ್ಟು ಮೆಣಸು, 1 ಟೇಬಲ್ ಸ್ಪೂನಷ್ಟು ಧನಿಯಾ, ಹಾಗೆ ಒಂದು 4ರಿಂದ 5 ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಬೇಕು. ಇದನ್ನು ಒಂದು ಜಾರಿಗೆ ಹಾಕಿ ನಾವು ತರಿಯಾಗಿ ಸ್ವಲ್ಪ ರುಬ್ಕೊಳ್ಳೋಣ. ಇಲ್ಲೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆನ ಹಾಕೋಣ. ಹಾಗೆ 1-2 ಒಣಮೆಣ್ಸಿಕಾಯಿನ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗನ್ನ ನಾನು ಹಾಕ್ತಾಯಿದ್ದೀನಿ. ಇಂಗು ಈ ರಸಮ್ಗೆ ತುಂಬಾ ಒಳ್ಳೆ ರುಚಿ ಕೊಡುತ್ತೆ. ಈಗ ನಾವು ರುಬ್ಬಿರುವಂಥ ಮಾವಿನಕಾಯಿ ಮಿಶ್ರಣನ ಸೇರಿಸ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬಾ ಟೇಸ್ಟ್ ಇರುತ್ತೆ. ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಇದು ಹೇಗೆ ಬಂದಿದೆ ಅಂತ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಹೇಳಿ. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಬುವಾಗ ಸ್ವಲ್ಪ ಚಿಕ್ಕ ಪೀಸ್ ಮಾವಿನಕಾಯಿ ಪೀಸ್ಗಳು ಹಾಗೆ ಉಳಿಯುತ್ತೆ. ಅದು ಹಾಗೆ ಇರಲಿ, ತುಂಬಾ ರುಚಿಯಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾವು ಫ್ರೆಶ್ ಪೌಡರ್ ಏನು ಮಾಡ್ಕೊಂಡಿದ್ದೀವಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಮಾವಿನಕಾಯಿ ತಿಳಿ ಸಾರು. ಇಲ್ಲಿ ಗ್ರೀನ್ ಕಲರ್ ಇದೆ, ಇದು ಬೆಂದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟಿಗೆ ಬೆಲ್ಲನ ಸೇರಿಸ್ಕೊಳ್ಳೋಣ. ಈ ಬೆಲ್ಲ ಸೇರಿಸಿದ್ರೆ ತುಂಬಾ ಸೂಪರ್ ಟೇಸ್ಟ್ ಬರುತ್ತೆ. ಹುಳಿ ಪ್ರಮಾಣ ಎಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ ಈ ಬೆಲ್ಲ. ಲಾಸ್ಟಲ್ಲಿ ಫೈನಲ್ ಟಚ್ಚೇ ಈ ಬೆಲ್ಲ. ಇಷ್ಟು ಸೂಪರ್ ಆದಂಥ ಒಂದು ರಸಮ್. ಇದನ್ನು ಒಂದು 4 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಕಲರು ಸ್ವಲ್ಪ ಚೇಂಜ್ ಆಗಿದೆ, ಹಾಗೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಈ ರೀತಿ ಒಂದು ಸಲ ಮಾಡಿ ನೋಡಿ. ಊಟಕ್ಕೆ ಈ ಥರ ತಿಳಿ ಸಾಂಬಾರಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಮನೆಯವರೆಲ್ಲ ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.